ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಶ್ರಾವಣ ಸೋಮವಾರ. ಇವಾಗ ಸ್ನಾನ ಎಲ್ಲ ಆಗಿ ಪೂಜೆ ಮಾಡಿದೆ. ದೇವಸ್ಥಾನಕ್ಕೆ ಹೋಗಬೇಕು. ಸಿಂಪಲ್ ಪೂಜೆ. ದೇವಸ್ಥಾನ ಹೋಗೋಣ ಅಂತ ಮಕ್ಕಳು ರೆಡಿ ಆಗ್ತಾವ್ರೆ. ಹಸ್ಬೆಂಡ್ ಸ್ನಾನ ಮಾಡ್ತಾವ್ರೆ. ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಆಲ್ರೆಡಿ 6:40 ಆಯಿತು. ಇವಾಗ ಹೋಗ್ತಾಯಿದ್ವಿ. ಸಂಜೆ ಹೊತ್ತಲ್ಲಿ ಪೂಜೆ ಚೆನ್ನಾಗಿ ಮಾಡ್ತಾರೆ ಅಲ್ಲಿ, ಹಾಗಾಗಿ ಇಷ್ಟೊತ್ತಲ್ಲಿ ಹೋಗ್ತಾಯಿದ್ವಿ. ಬನ್ನಿ, ನೀವು ನಮ್ಮ ಜೊತೆ ದೇವ್ರ ದರ್ಶನ ಮಾಡಿದ್ರಂತೆ. ಓಕೆ ಫ್ರೆಂಡ್ಸ್, ಹೊರಟ್ವಿ. ನೋಡಿ, ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡೋಳೆ. ಇವಾಗ 1/2 ಅವರಲ್ಲಿ ಇಕ್ಕಿದ್ದೀನಿ. ಬೇಗ ಬನ್ನಿ. ಅವೆಲ್ಲ ಮಾಡಬೇಕಾ? ಇನ್ನೂ ಬಟ್ಟೆ ಹಾಕೋತಾ ಇದ್ರು. ನೋಡಿ, ಈ ಗಿಡ ನಮಗೆ ಡೈಲಿ ಹೋಗ್ಕೊಡುತ್ತೆ. ಪೂಜೆ ದೇವ್ರ ಮನೆ ತೋರಿಸಿದ್ನಲ್ಲ, ಪೂಜೆಗೆ ಇದ್ರದ್ದು ದಸವಳನೆ ಹಾಕಿದ್ದು. ತೆಂಗಿನ ಸಸಿ ತೆಂಗು ಹಾಕಿದ್ದು. ಅದು ನಾನೇ ನೆಟ್ಟು ಕಾಯಿನ ನಾನೇ ಅಷ್ಟು ಎತ್ತರ ಬಂದಿದೆ ನೋಡಿ. ಇದು ಕಣಗ್ಲೆ ಗಿಡ. ಇದು ಕೂಡ ಹೂವು ಆಗುತ್ತೆ ನಮಗೆ ಪೂಜೆಗೆ. ಸೇಮ್ ನಮ್ಮ ಡ್ರೆಸ್ ಕಲರು ಬಿಡುತ್ತೆ. ನನ್ನ ಔಟ್ಫಿಟ್ಟು ಇಷ್ಟೆ, ಸಿಂಪಲ್ ಔಟ್ಫಿಟ್. ನೋಡಿ, ನಮ್ಮನೆ ಎಲ್ಲ ಉಲ್ಟಾ ಕೇಸು. ಲೇಡೀಸ್ನ ಗಂಡಸರು ಕಾದರೆ ನಮ್ಮನೆ ನಾನೇ ಅವ್ರನ್ನ ಕಾಯ್ತಾಯಿದ್ದೀನಿ. ಎಲ್ಲೋ ಹೋಗಿದ್ರು, ಬಟ್ ಆದರೂ ಲೇಟೇ, ಯಾವಾಗಲೂ ಲೇಟೇ. ಹಾಯ್ ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಲೈಟ್ ಆಫ್ ಆಗಿದ್ದು ರಿಂಗ್ ರೋಡಲ್ಲಿ, ಇವತ್ತು ಆನ್ ಮಾಡವ್ರೆ ಅಲ್ವಾ? ಅವತ್ತು ಬರಬೇಕಾದ್ರೆ ಇರಲಿಲ್ಲ ಅಲ್ವಾ ಪಂಚು? ಇರಲಿಲ್ಲ. ರಿಂಗ್ ರೋಡಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ಗಾಡಿ ಓಡಿಸೋಕ್ಕೆ. ವೆರಿ ಫಾಸ್ಟ್. ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಮಹದೇಶ್ವರ ಬಸ್ಸಲ್ಲಿ ಚಿತ್ರ ಇಲ್ಲೇ ದೇವರು ಕಾಣಿಸ್ಬಿಡ್ತು. ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇವಾಗ. ಕಾಣಿಸ್ತಾ ಇಲ್ಲ ಸರಿಯಾಗಿ. ಟಿಂಕೋ ಎಕ್ಕಿಸ್ಕೊಂಡ ಬಿಟ್ಟು ಟಿಂಕೋ ಕರೀತು ನೋಡಲ್ಲಿ. ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ, ಶಿವನ ದೇವಸ್ಥಾನ. ಹಾಯ್ ಫ್ರೆಂಡ್ಸ್, ನಿನ್ನೆ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಕಂಪ್ಲೀಟ್ ಮಾಡೋಣ ಅಂತ ಟೈಮ್ ಆಗೋಯ್ತು. ಬಂದು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ರೆಡಿ 12:20 ಧಾರಾವಾಹಿ ನೋಡ್ಕೊಂಡು ಬ್ಲೌಸ್ ಸ್ಟಿಚಿಂಗ್ ಮಾಡೋಣ ಅಂತ. ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡ್ತೀನಿ.
ಗಣೇಶ ಬ್ಲೌಸ್ ಸ್ಟಿಚಿಂಗ್ ಮಾಡೋಣ ಅಂತ ಮೊನ್ನೆ ಕೂಡ ಒಂದು ಸ್ಯಾರಿ ಪರ್ಚೇಸ್ ಮಾಡಿದೆ. ಪ್ರತಿ ಸಲ ಪರ್ಚೇಸ್ ಮಾಡೋದನ್ನೇ ಹೇಗೆ ತೋರಿಸೋದು ಅಂತ ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ, ವಿಡಿಯೋ ಮಾಡಲಿಲ್ಲ. ಯಾವ ಸ್ಯಾರಿ ತೊಗೊಂಬಂದೆ ಅಂತ ತೋರಿಸ್ತೀನಿ ನೋಡಿ. ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ. ನಾನು ಪರ್ಚೇಸ್ ಮಾಡಿದೆ. ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಹೋಗಿದ್ದಿದ್ದರೆ ವಿಡಿಯೋ ಮಾಡ್ಕೊಬೋದಿತ್ತು. ಬಟ್ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋದು ಮಾಡೋದು ಬೇಡ ಅಂತಲೇ ಹೋಗಿದ್ದು. ಆದರೂ ಹೋದಾಗ ಮಾಡಬಾರ್ದು ಅಂತ ಇದ್ರೂ ಏನು ಮಾಡ್ತೀರಿ ಗೊತ್ತಲ್ಲ ಹೆಣ್ಮಕ್ಳಿಗೆ ಅಂತ. ನೋಡಿ ಸ್ಯಾರಿ ಹೇಗಿದೆ, ಕರ್ನಾಟಕ ಸ್ಯಾರಿ. ಹೊಸದಾಗಿ ಕರ್ನಾಟಕ ಸ್ಯಾರಿ ಪಕ್ಕದಲ್ಲೇ ಓಪನ್ ಆಗಿದೆಯಲ್ಲ ಅಲ್ಲಿ ಹೇಗಿದೆ. ಇದನ್ನೇ ವೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದು ರೇಟ್ 2380 ರೂಪೀಸ್. ಕಾಣಿಸ್ತಾ ಇದೆಯಾ ಸ್ಯಾರಿ ಹೇಗಿದೆ? ಫ್ರೆಂಡ್ ಜೊತೆ ಹೋಗಿ ನಾನು ತೊಗೊಂಡಿದ್ದೆ ಅಲ್ವಾ, ನಿಮಗೆ ಶೇರ್ ಮಾಡಿದ್ದೆ. ಬಟ್ ಅವ್ರ ಜೊತೆ ಹೋಗಿ ನಾನು ಒಂದು ಸೀರೆ ತೊಗೋಬೇಕಾಗಿ ಬಂತು. ನಾನೇ ತೊಗೊಂಡೆ. ಏನು ಮಾಡ್ತೀರಾ, ಇಷ್ಟ ಆಗಿಬಿಡುತ್ತೆ, ಬಿಡೋಕ್ಕೂ ಮನಸ್ಸಿರಲ್ಲ, ತೊಗೊಳ್ಳೇಬೇಕಾಯ್ತು, ತೊಗೊಂಡ್ಬಿಟ್ಟೆ. ಅದಕ್ಕೆ ಇದ್ರ ಬ್ಲೌಸು ಇದೇ ಸೇಮ್ ಬಂದಿದೆ. ಹಾಗಾಗಿ ಕಾಂಟ್ರಾಸ್ಟ್ ಬೇರೆ ಯಾವುದಾದ್ರೂ ಹಾಕೋಣ ಅಂತ ಹಾಗೇ ಅಲ್ಲೇ ಮೀನಾ ಬಜಾರ್ಗೆ ಹೋಗಿದ್ದೆ. ಒಂದು ಬ್ಲೌಸ್ ಪೀಸ್ ತೊಗೊಂಡೆ. ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ತೊಗೊಬಂದು 1 ವೀಕ್ ಆಯಿತು. ಇದ್ರದ್ದು ಕಾಂಟ್ರಾಸ್ಟ್ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಇದು ಬ್ಲೌಸ್ನ ನಾನೇ ಸ್ಟಿಚಿಂಗ್ ಮಾಡಿ, ನಾನು ಏನಂತ ಡಿಸೈನ್ ಎಲ್ಲ ಮಾಡೋಕ್ಕೋಗಲ್ಲ, ಯಾಕೆಂದರೆ ಇದು ವರ್ಕ್ ಇರೋ ಅಂಥದ್ದೇ, ಡಿಸೈನ್ ಇರೋ ಅಂಥದ್ದೇ. ಹಾಗಾಗಿ ನಾರ್ಮಲ್ಲಾಗೆ ಹೊಲ್ಕೋತೀನಿ. ಡಿಸೈನ್ಗಿಂತ ನಾವು ಬ್ಲೌಸು ಪರ್ಫೆಕ್ಟಾಗಿ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನನಗೆ ಹಂಗೆ ಅನಿಸೋದು. ಪರ್ಫೆಕ್ಟಾಗಿ ಕೂತ್ಕೊಳ್ಳೋದಕ್ಕಿಂತ ಡಿಸೈನ್ ಅವಶ್ಯಕತೆ ಮುಖ್ಯ ಅಲ್ಲ ಅಂತ ಅನಿಸುತ್ತೆ. ಇದು ಲೈನಿಂಗ್ ಪೀಸ್. ಇದಕ್ಕೆ ಎರಡು ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಸ್ಟಿಚಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಕಟ್ ಮಾಡ್ಕೋತೀನಿ ಇವತ್ತು, ನಾಳೆ ಸ್ಟಿಚಿಂಗ್ ಮಾಡ್ತೀನಿ. ಸ್ಟಿಚಿಂಗ್ ಫುಲ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಸ್ಟಿಚಿಂಗ್ ಫುಲ್ ವಿಡಿಯೋ ಹಾಕ್ತೀನಿ. ಇವಾಗ ಸ್ಟಿಚಿಂಗ್ ಮಾಡಿ ಕಟ್ ಮಾಡಿ ನಾಳೆ ಸ್ಟಿಚಿಂಗ್ ಆಗ್ಬೋದು. ಕಂಪ್ಲೀಟ್ ಆದಮೇಲೆ ಹೇಗೆ ಬಂದಿದೆ ಅಂತ ಬ್ಲೌಸು ತೋರಿಸ್ತೀನಿ. ವರಮಹಾಲಕ್ಷ್ಮಿಗೆ ಹಾಕೋತೀನಲ್ಲ, ನೋಡ್ತೀರ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸ್ಯಾರಿ ಇಲ್ಲ ಕಟ್ ಮಾಡೋದು ತೋರಿಸ್ಬೋದಿತ್ತು, ಬಟ್ ನಾನು ಒಬ್ಬಳೇ ಇರೋದ್ರಿಂದ ಕಟ್ ಮಾಡೋಕೆ ಆಗ್ತಾಯಿಲ್ಲ. ಕ್ಯಾಮ್ರಾ ಇಟ್ಕೊಳ್ಳೋಕೆ ಯಾರಾದರೂ ಬೇಕಲ್ಲ. ನಾನು ಯಾವುದೂ ಸ್ಟ್ಯಾಂಡ್ ಏನೂ ತೊಗೊಂಡಿಲ್ಲ. ಹಾಗಾಗಿ ನನ್ನ ಮನೆಯವರು ಅಥವಾ ನಮ್ಮ ಮಗಳು ಯಾರು ಇದ್ದಿದ್ದರೆ ಫೋನ್ ಇಟ್ಕೊಂಡು ಕ್ಯಾಮ್ರಾ ಮಾಡ್ತಿದ್ರು. ಬಟ್ ನಾನು ಈಗ ಸಿಂಗಲಾಗಿ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅದೇ ಕಟ್ ಮಾಡೋಕ್ಕೆ ಬೇಕಲ್ಲ, ಕ್ಯಾಮ್ರಾ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ನೆಕ್ಸ್ಟು ಮತ್ತೆ ಈಗ ಲಾಸ್ಟ್ ಸ್ಯಾರಿ ತೊಗೊಬಂದಿದ್ನಲ್ಲ, ಅದ್ರದ್ದು ಕೂಡ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ. ಆವಾಗ ಖಂಡಿತ ತೋರಿಸ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗ್. ಬಾಯ್. ಹಾಗೆ ಸಣ್ಣ ಕ್ಲಿಪ್ಪಿಂಗ್ ಬೇಕಾದರೆ ಹಾಕ್ಬಹುದು, ಬಟ್ ಕಟಿಂಗ್ ಮಾಡೋಕ್ಕೆ ಆಗಲ್ಲ. ಕ್ಯಾಮ್ರಾ ಫೋನ್ ಇಟ್ಕೊಂಡು ಕಟಿಂಗ್ ಮಾಡೋಕ್ಕೆ ಡಿಸೈನ್
ವೇರಿಯೇಷನ್ ಆಗುತ್ತಲ್ವ. ಹಾಗಾಗಿ ಖಂಡಿತ ನೆಕ್ಸ್ಟ್ ಬ್ಲೌಸ್ ಹೊಲಿಬೇಕಂದ್ರೆ ಇನ್ನು ನೆಕ್ಸ್ಟ್ ನಾನಿನ್ನು ಬ್ಲೌಸ್ ಹೊಲಿದು ಮನೆ ಕ್ಲೀನಿಂಗೆಲ್ಲ ಮುಗಿಸಿ ಈ ವರಮಹಾಲಕ್ಷ್ಮಿ ಹಬ್ಬ ಜೂನ್ ಅಂದರೆ ತುಂಬ ಹತ್ತಿರದಲ್ಲಿದೆ. ಹಾಗಾಗಿ ನೆಕ್ಸ್ಟು ಗೌರಿ ಹಬ್ಬಕ್ಕೆ ಹೊಲ್ಕೋಬೇಕು, ಆವಾಗ ಖಂಡಿತ ತೋರಿಸ್ತೀನಿ. ಓಕೆನಾ? ಬಾಯ್, ಸಬ್ಸ್ಕ್ರೈಬ್ ಮಾಡಿ.